ಊರೂರು ಊಟ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಬೆಂಗಳೂರಿನ ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ? ಬಿರಿಯಾನಿ. ನಾಯ್ಡು ಹೋಟೆಲ್ ಅಂದ್ರೆ ಬಿರಿಯಾನಿ, ಬಿರಿಯಾನಿ ಅಂದ್ರೆ ನಾಯ್ಡು ಹೋಟೆಲ್, ಅಷ್ಟು ಮಟ್ಟಿಗೆ ಫೇಮಸ್ ಆಗಿದೆ. ಹಾಗಾದ್ರೆ ಬನ್ನಿ ಈಗ ನಾಯ್ಡು ಹೋಟೆಲ್ಗೆ ಭೇಟಿ ಕೊಡೋಣ. ನಾಯ್ಡು ಅವರೇ ನಮಸ್ತೆ. ನಮಸ್ಕಾರ. ಜನಗಳು ತಮ್ಮ ಮನೆ ಹತ್ರ ಇರೋ ಹೋಟೆಲ್ ನ ಬಿಟ್ಟು ನಿಮ್ ಹೋಟೆಲ್ಗೆ ಹುಡುಕೊಂಡ್ ಬಂದು ಬಿರಿಯಾನಿ ತಿಂತಾರಂತಲ್ಲ, ಇದು ಸೀಕ್ರೆಟ್ ಏನು? ಅಯ್ಯೋ, ಇದ್ರಲ್ಲಿ ಸೀಕ್ರೆಟ್ ಏನ್ ಬಂತಮ್ಮ? ರುಚಿ ಶುಚಿ ಎರಡನ್ನೂ ಮೇಂಟೈನ್ ಮಾಡ್ತೇವೆ. ಇದಕ್ಕೂ ಮೇಲೆ ಆ ದೇವ್ರ ದಯೆ. ಇದರಲ್ಲಿ ನನ್ನ ಪರಿಶ್ರಮ ಅಷ್ಟೇ ಅಲ್ಲ, ನಮ್ಮ ಹುಡುಗರ ಪರಿಶ್ರಮನೂ ಇದೆಯಮ್ಮ. ನಿಮ್ ಹುಡುಗರ್ನ ಕರಿತೀರಾ? ಆಯ್ತಮ್ಮ. ನಾಗ, ಯೋಗಿ ಬರ್ರೋ ಇಲ್ಲಿ. ಮೇಡಮ್ ಅವರು ಟಿವಿ ಇಂಟರ್ವ್ಯೂ ಮಾಡ್ತಾರಂತೆ. ಟಿವಿ ಇಂಟರ್ವ್ಯೂ ಅಂತ ಬಂದ್ರು. ಟಿವಿ ಕ್ಯಾಮ್ರಾ ಕಂಡ್ಬಿಟ್ರೆ ಈಗ ನನ್ನ ಮಕ್ಳಿಗೆ ಹೀರೋ ಆಗ ಆಸೆ. ನೀವ್ ಎಷ್ಟ್ ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ನಾಯ್ಡು ಅವ್ರ ಹತ್ರ? ನನ್ಗೆ 20 ವರ್ಷದಿಂದ ಊಟ ಆಗ್ತಾ ಇರೋದೇ ನಮ್ ನಾಯ್ಡು. ಹೌದಾ? ಮತ್ತೆ ಫ್ರೀ ಟೈಮ್ ಇದ್ದಾಗ ಏನ್ ಮಾಡ್ತೀರಾ? ಫ್ರೀ ಟೈಮ್ ಎಲ್ಲಿ, ನಮಗ್ ಡೈಲಿ 24 ಅವರ್ಸ್ ಹೆವಿ ಡ್ಯೂಟಿ. ಅದ್ರಲ್ಲಿ ಟೈಮ್ ಸಿಕ್ಕರೆ ನಾನು ಮಾಲ ಹುಡ್ಕಕ್ ಹೋಗ್ತೀನಿ. ಮಗ ತಟ್ಟೆಲ್ ಹೊಡಿತೀನಿ. ಯಾಕೆ ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡ. ಫಿಲ್ಮ್ ನೋಡೋ ಹುಚ್ಚೆಲ್ಲ ಏನಿಲ್ವಾ? ಅಯ್ಯೋ ಇಲ್ಲಿ ಕೊಡಿ. ಸಿನಿಮಾ ಇಂಡಸ್ಟ್ರಿ ಉದ್ದಾರ ಆಯ್ತಾ ಇರೋದೇ ನಮ್ಮಂತ ಹೋಟ್ಲ್ ಹುಡುಗರಿಂದ. ನಿಮ್ಮ ನೆಚ್ಚಿನ ನಾಯಕ ನಟ ಯಾರು? ಅಯ್ಯೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಬಂದ್ ಅರ್ಧ ಗಂಟೆ ಆಯ್ತು, ಬೇಕು ಬೇಡ ಕೇಳೋನ್ ಗತಿ ಇಲ್ಲ. ಬಾರ ಇಲ್ಲಿ. ಇವರೆಲ್ಲರಿಗೋಸ್ಕರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ವಂಶಿ ಚಿತ್ರದ ಸೂಪರ್ ಹಿಟ್ ಗೀತೆ ಈಗ ಪ್ರಸಾರವಾಗಿದೆ. ಎಲ್ಲರನ್ನು ಮಾತಾಡ್ಸಿ ತುಂಬಾ ಖುಷಿ ಆಯ್ತು. ಅಣ್ಣ ಏನ್ ಆರ್ಡರ್ ಬೇಕು ಹೇಳು. ಏನೋ ಗೋಲ್ಡು, ಎಷ್ಟಲ್ಲಿ ಕರಿಬೇಕ ನಿನ್ನ? ಇನ್ ಸ್ಪೀಕರ್ ಔಟಾ? ಅಯ್ಯೋ ಅದೆಲ್ಲ ಬೇಡ. ಏನ್ ಬೇಕು ಹೇಳೋಣ. ಏನೈತೆ? ಆಕಾಶ್ ಅರ್ಸು ಮಿಲ್ನ ಬಿಂದಾಸ್ ಲೇಟೆಸ್ಟ್ ವಂಶಿ ಐತೆ. ಏನ್ ಬೇಕು ಹೇಳೋಣ. ಎಲ್ಲ ಅರ್ಧ ಫ್ರೆಶ್ ಆಗಿ ತಗೊಂಬ ಹೋಗು. ಅಣ್ಣ ಅರ್ಧ ಎಲ್ಲ ಬೆರ್ಸಕ್ ಆಗಲ್ಲ ಅಣ್ಣ. ಏನಿದ್ರು ಫುಲ್ ತಗೋಬೇಕಷ್ಟೇ. ಅಣ್ಣ ಫ್ರೆಶ್ ಆಗಿ ಬೇಯಿಸ್ತಾವ್ರೆ, ತರ್ತೀನಿರು. ಲೇಟೆಸ್ಟ್ ಮಿಲನ ವಂಶಿ ಎರಡು ಒಂದೊಂದು ತಗೊಂಬ ಹೋಗು. ಅಣ್ಣಗೊಂದ್ ಮಿಲನ ವಂಶಿ. ಯಾಕೋ ಜಾಕಿ ಫುಲ್ ಹೀಟು. ₹200 ಕೊಡ್ತೀನಿ, ಬರ್ತೀಯಾ? 500 ರೂಪಾಯಿ ಕಮ್ಮಿ ಆಗಲ್ಲ. ಇಷ್ಟ ಇದ್ರೆ ಬಾ, ಇಲ್ಲ ಅಂದ್ರೆ ಕೈ ಕೇಳಷ್ಟೇ. ₹300 ಕೊಡ್ತೀನಿ. ನಾವು ಬತ್ತ ನಮ್ಮ ಹೋಟ್ಲು ಯಾಕೋ ವ್ಯವಹಾರದ ಹೋಟ್ಲಾಯ್ತೈತೆ. ಅಲ್ಲಿ ನೋಡು, ಅವಮ್ಮ 500 ಅಂತ ಅದೇ, ಅವಯ್ಯ 300 ಅಂತವನೆ. ನಾನೋಗ್ 400. ಏನ್ ಕೆಲಸ ಏನು? ಹೋದ್ನಾ ಬಂದ? ಅವ್ರ ಏನ್ ಕೇಳ್ತಾರ ಅದನ್ನ ಕೊಡ್ಬೇಕಷ್ಟೇ. ಹೋಗೋ. ಬೇರೆ ನಿಂಗೆ ಹೇಳಿದ್ನಲ್ಲ ಮುದ್ಯಾ. ಹೋಗೋ ಹೋಗೋ. ಬೇರೆ ಏನಾರು ಬೇಕಣ್ಣ? ಅದಕ್ಕೆ ಸಾಕು. ತಗೋಣ, ಕೈ ಒರ್ಸ್ಕೊ. ಇದನ್ನ ಊಟ ಅಂತಾರನಲ್ಲಿ ಬರೀ ಮೂಳೆ ಚರ್ಮಿನ ತುಂಬ್ಕೊಂಡ್ ಬಂದಿದ್ದಲ್ಲ. ಯಾ ಮಾರಿದ್ರೆ ತಟ್ಟೆ ಸಮೇತ ತಿನ್ಬಿಡ್ತಿದ್ದಲ್ಲ ನಾವು. ಬಿಲ್ ಕೊಡ್ಬೇಕಾರೆ ಎಲ್ಲಾರು ಅಷ್ಟೇ ಹಿಂಗೆ ಹೇಳೋದು. ತಗೋ 140 ಕೊಡು. ನನ್ ಯಾರು ಗೊತ್ತಾ? ನನಗೆ ಬಿಲ್ಲ. ಅಣ್ಣ ದಿನಕ್ಕೆ 100 ಜನ ಬರ್ತಾರೆ ಹೋಯ್ತಾರೆ. ಯಾರನ್ನ ಅಂತ ಜ್ಞಾಪಕ ಮಾಡಿಕೊಳ್ಳಿ. ಬಿಲ್ ಕೊಡ. ನಾನು ಯಾರು ಗೊತ್ತಾ? ಬಾಬು ಶಿಷ್ಯ. ಓ ಬಾಬು, ಅದೇ ಆಂಧ್ರ CM ಆಗಿದ್ರಲ್ಲ ಚಂದ್ರಬಾಬು ನಾಯ್ಡು. ಅಥವಾ ನಮ್ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ತಮ್ಮ ನಾಗೇಂದ್ರ ಬಾಬು ಅವರು ಅಲ್ವಾ? ಹಂಗಂದ್ರೆ ನಮ್ ಕನ್ನಡ ಪ್ರೊಡ್ಯೂಸರ್ ಸೂರಪ್ಪ ಬಾಬುನಾ? ಆಹಾ, ಇಲ್ಲ ಅಂದ್ರೆ ನಮ್ ಗುರು ಸಿನಿಮಾ ಡೈರೆಕ್ಟ್ ಮಾಡಿದ್ರಲ್ಲ ಆಕಾಶ್ ವರ್ಸು ಮಹೇಶ್ ಬಾಬುನಾ? ನನಗೆ ಕಿಂಡಲ್ಲ. ಲೋ ಯೋಗಿ, ಏನು ಅದ್ ಗಲಾಟೆ? ಸಾಹೇಬ್ರ ಹತ್ರ ಬಿಲ್ ದುಡ್ಡು ಕೇಳಿದ್ರೆ ಸ್ಟೋರಿಗಳು ಹೇಳ್ತಾವ್ರೆ. ಯೋ ದುಡ್ಡು ಕೊಡಯ. ಕೊಡಲ್ಲ. ಏನೇ ಇವಾಗ? ಆಹಾ, ಕುಡಿಬಾರ್ದು ಅಂತ ಬೋರ್ಡ್ ಹಾಕಿರು, ಕುಡ್ದಿದ್ಯಾ, ಚೆನ್ನಾಗ್ ತಿನ್ನೋದಲ್ಲೇ ದುಡ್ಡು ಕೇಳಿದ್ರೆ ದುಡ್ಡು ಕೊಡಲ್ಲ ಅಂತ. ಎತ್ತ ದುಡ್ಡಲ್ಲಿ ಅಷ್ಟೊಂದ್ ತೀಟ ಇದ್ರೆ ನೀನ್ ಟಿಪ್ಸ್ ಕಾಸಲ್ಲಿ ಕೊಡೋಗಲೇ. ಓ ತೀಟೆ, ಆನಂದ ವಿಶ್ವ ಎಲ್ಲ ಬರ್ರೋ. ಏನು ಅಂತ? ಅಣ್ಣ ದುಡ್ಡು ಕೊಡಲ್ಲ ಅಂತವ್ರೆ, ವಿಚಾರ್ಸ್ಕೊ. ಯಾಕಂತ? ಏನ್ ಬಿಲ್ ಕೊಡಲ್ವಾ ನೀನು? ಕಿತ್ಕೊಂಡ್ಬಿಡ್ತೇ ಇವಾಗ. ಅದು ನಮ್ ಟಿಪ್ಸ್ ಕಾಸಲ್ಲೇ ಕೊಟ್ಬಿಡೋಣ ಬಿಡಿ ಅಣ್ಣ. ಅವನ ಹತ್ರ ಏನೋ ಮಾತು ಶುರು ಹಚ್ಕೊಳ್ರು. ಈ ಕಿತ್ತೋದ್ ನನ್ ಮಗನ ಹತ್ರ ಹಿಂದೆ ಮುಂದೆ ಏನಿಲ್ಲ. ಬಿಡ್ರ ಅಣ್ಣ, ಹಂಗೆ ಒಂದ್ ಸ್ಟೆಪ್ ಫಾರ್ವರ್ಡ್ ಬಾಣ ಅಣ್ಣ. ನಿನ್ ಪಾದ ಜನ ತೋರಿಸ್ಬಿಡಿ ಅಣ್ಣ. ಹೊಸ ಸುನ ಅಣ್ಣ. ಯಾವ್ದೋ ದೇವಸ್ಥಾನದಲ್ಲಿ ದೇವ್ಕೊಂಬಂದ್ಬಿಟ್ಟವನೇ, ಕಿತ್ಕೊಂಡ್ರಲ್ಲೇ. ಇಂತ ಟಕ್ಲುಗಳಿಗೆಲ್ಲ ಸಪೋರ್ಟ್ ಮಾಡು. ಒಂದಿನ ಬಾಗ್ಲಾಕೊಂಡ್ ನಮ್ಗೆ ಹೋಗಿ ಹಾಕ್ಬಿಡ್ತೀಯ. ಕಮಾನ್ ಬಾಯ್ಸ್. ನನ್ನ ಮಕ್ಳು ನಿಮ್ಗೆಲ್ಲರಿಗೂ ಐತೆ, ನನ್ ಮೇಲೆ ಕೈ ಮಾಡ್ಬಿಟ್ರ ನೋಡ್ಕೋತೀನ. ಎತ್ತಮ್ಮ, ಕ್ವಾರ್ಟರ್ ರೋಡರ್ಗೆಲ್ಲ ಮೀಟ್ರ್ ಬರಂಗಿದ್ಬಿಟ್ರೆ ಪಿ ವರ್ಡ್ಗಳೆಲ್ಲ ಪಂಟ್ರ ಆಗ್ಬಿಟ್ಟಿರೋರು. ಕಂಡಿದ್ದೀನಿ ಅಂತಲ್ಲ ಟಕ್ಲ. ನಗರದ ಹೊರವರ್ತುಲ ರಸ್ತೆಯಲ್ಲಿ ಅಪಘಾತಗಳ ಸರಣಿ ಮುಂದುವರೆದಿದೆ. ಇಂದು ಸಹ ನಗರದ ಹೊರವರ್ತುಲ ರಸ್ತೆಯಲ್ಲಿ ನಡೆದ ಅಪಘಾತದಲ್ಲಿ 2 ಬಲಿಯಾಗಿದ್ದಾರೆ. ಮೃತರನ್ನು ಸಂದೀಪ್ ಮತ್ತು ಸೀಮಾ ಎಂದು ಗುರುತಿಸಲಾಗಿದ್ದು, ಇವರಿಬ್ಬರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತ ಗೊತ್ತಾಗಿದೆ. ಇಲ್ಲಿನ ಸ್ಥಳೀಯರು ನೀಡಿದ ಮಾಹಿತಿ ಪ್ರಕಾರ ಆಕ್ಸಿಡೆಂಟ್ ಆಗಿದ್ದು ಸ್ಪಾಟ್ಗೆ ಬಂದಿದೆ. ವಾಹನದ ಸಂಖ್ಯೆ ಹಾಯ್, ಹಲೋ ಬ್ರದರ್, ಹೌ ಆರ್ ಯು? ಏನದು ನ್ಯೂಸ್? ಜಸ್ಟ್ ಆಕ್ಸಿಡೆಂಟ್. ಅದು ಆಕ್ಸಿಡೆಂಟ್ ಅಲ್ಲ ಅಂತ ನಂಗೆ ಗೊತ್ತು. ನನ್ನ ಮಾತು ಕೇಳು. ಸುಮ್ಮನೆ ಮೆಂಟಲ್ ತರ ಆಡ್ದೆ ಮನೆ. ಅಲ್ಲ ಬ್ರದರ್,
ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿ ಕೈ ಕಟ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡ್ರೆ ನಾವರ್ ಹಣ ಇರೋದು ಖರ್ಚು ಮಾಡೋದಕ್ಕೆ, ವಯಸ್ಸಿರೋದು ಎಂಜಾಯ್ ಮಾಡೋದಕ್ಕೆ. ಇದುವರೆಗೂ ಮಾಡಿದ ಎಂಜಾಯ್ಮೆಂಟ್ ಸಾಕು. ನಿನಗೊಂದು ಹೆಣ್ಣು ನೋಡಿದ್ದೀನಿ. ನಾನು ಬಾಂಬೆಯಿಂದ ಬಂದ ತಕ್ಷಣ ಎಂಗೇಜ್ಮೆಂಟ್. ಓಕೆ, ಎಂಗೇಜ್ಮೆಂಟ್. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ಶಿವ ಕೈಲಾಸ ಸೇರಿಕೊಂಡನು. ವಾಸನೆ ಮೊನ್ನೆ ಹೋಟ್ಲಿಗೆ ಹೋದಾಗ ಬೇಜಾನ್ ನಿಗಿರ್ತಾ ಇದ್ದ. ಮಗನಿಗೆ ಫುಲ್ ಮೀಲ್ಸ್ ಕೊಡ್ಬೇಕು ಇವಾಗ. ಕೊಡುವುದನ್ನು ಕೊಟ್ಟ ತಗೋರು 6 ಬಿರಿಯಾನಿ 3 ತಲೆ ಮಾಂಸ 4 ಕೈಮಾ ಟೋಟಲ್ 465. ಬೇಗ ಕೊಡಮ್ಮ, ಬೇಜಾನ್ ಕೆಲ್ಸ ಐತೆ. ಕೊಡೋಣ ತಡಿ ಪಾಪು, ಎಲ್ಲ ಹೋಲ್ಸೇಲ್ ಆಗಿ. ಏನಾ ನೆನೆ ಬೇಜಾನ್ ನಿಗಿರ್ತಾ ಇದೆ. ಈ ಕೆಮ್ಮು ನೋಡೋಣ. ನನಗ್ ಮಾತಾಡಕ್ ಟೈಮ್ ಇಲ್ಲಮ್ಮ. ಏಯ್ ನಮಗ್ ಟೈಮ್ ಐತೆ, ಕೆಮ್ಮ ಇವಾಗಲೇ. ಅಣ್ಣ ಅದೆಲ್ಲ ಮರ್ತ್ 24 ಗಂಟೆ ಆಯ್ತಣ್ಣ. ಲೇಟ್ ಆಗೋರೆ ನಮ್ ನಾಯ್ಡು ಎಕ್ಕಿಳಿತಾನೆ. ದುಡ್ಡು ಕೊಡ್ರಿ ಹೋಯ್ತೀನಿ. ನನಗ್ ನೆನ್ನೆ ಶೂ ಬಿಚ್ಕೊಂಡ್ ಕಳಿಸ್ದೆ ಮಗನೇ, ಇವತ್ ನಿನ್ ಶರ್ಟ್ ಬಿಚ್ಕೊಂಡ್ ಕಳಿಸ್ತೀನ. ಬಿಚ್ಚಲೇ ಬಿಡ್ತೀನ. ಟಾಪ್ ಟು ಬಾಟಮ್ ನಿನ್ ಕುಯ್ಬಿಟ್ಬಿಡ್ತೀನ. ಮದರ್ ಸಿಸ್ಟರ್ ಬಗ್ಗೆ ಮಾತಾಡ, ಸುಮ್ನೆ ದುಡ್ಡು ಕೊಡ್ತಲ್ವಾ ಹೇಳು. ನೀನ್ ತಗೊಳ್ಳೇ ಫುಲ್ ಕೊಡ್ತೀನಿ ತಗೊಳ. ಹೊಡಿತೀಯಾ? ಹೊಡಿ. ಹುಡುಗರ ಮೇಲೆ ಕೈ ಮಾಡ್ತೀಯಾ? ಅಣ್ಣ ನಿನ್ನೆ ಹೋಟ್ಲಿಗೆ ಹೋದಾಗ ಬೇಜಾನ್ ನಿಗಿರ್ತಾ ಇದ್ದಣ್ಣ. ನಾವು ಬಾಬು ಹುಡುಗರು ಅಂದಿದ್ದಕ್ಕೆ ಡೈರೆಕ್ಟರ್ ಮಹೇಶ್ ಬಾಬುನ ಇಲ್ಲ ಆಂಧ್ರ ಚಂದ್ರಬಾಬು ನಾಯ್ಡುನ ಅಂತ ನಿಮ್ ಬಗ್ಗೆನೆ ಕಿಂಡಲ್ ಆಗಿ ಮಾತಾಡ್ತಾನಣ್ಣ. ಏಯ್ ಸರ್, ನಿಮ್ ಹುಡ್ಗ ಅವತ್ತು ಹೋಟ್ಲಿಗೆ ಬಂದು ಏನ್ ಮಾಡ್ದ ಗೊತ್ತಾ ಸರ್? ಇವಾಗ ನೀವೇ ಸಪ್ಲೈಯರ್ ಸರ್. ನಾನು ನಿಮ್ ಹೋಟ್ಲಿಗೆ ಬರ್ತೀನಿ, ಏನ್ ಗುರಾಯಿಸ್ತೀಯಾ? ಏಯ್ ಚಪ್ಪರ್ ಸರ್, ಆಕ್ಟಿಂಗ್ ಸರ್, ಕೋಪ ಮಾಡ್ಕೋಬೇಡಿ. ಹೋಟ್ಲಲ್ಲಿ ಏನೇನಾಯ್ತೋ ಅವಾಗ್ಲೂ ನೀವು ಮುಚ್ಕೊಂಡಿರ್ತೀರಾ. ಹೋಟ್ಲಲ್ಲಿ ಕುಡಿಬಾರ್ದು ಅಂತ ಬೋರ್ಡ್ ಹಾಕಿರ್ತೀರಾ. ನಾನ್ ಕುಡಿತೀನಮ್ಮ, ಏನ್ ಇವಾಗ? ಅವಾಗ್ಲೂ ಸಮಾಧಾನವಾಗಿರ್ತೀರಾ. ಫೈನಲ್ ಅಲ್ಲಿ ನೀವು ನಮಗ್ ಬಿಲ್ ಕೊಡ್ತೀರಾ. ನನ್ಗೆ ಬಿಲ್ ಕೊಡ್ತೀಯಾ? ನಾನ್ ಯಾರ್ ಗೊತ್ತೇನಲ್ಲಿ ಸರ್? ಸೇಮ್ ಕೋಪ ಸರ್ ನನ್ಗೂ ಬಂದಿದ್ದು. ನಿಮ್ ಹುಡ್ಗಂಗೆ ಸ್ವಲ್ಪ ಮಾತಾಡೋದು ಹೇಳ್ಕೊಡಿ ಸರ್. ಬರ್ಲಾ ಸರ್? ಹೊರಗಡೆ ಬಾಬು ಹೆಸರು ಹಾಳು ಮಾಡೋಕೆ ಬಾಯಿ ಬೇಕು. ತಪ್ಪಾಯ್ತಣ್ಣ. ಈ ಬಾಯಿ ಹಾಳಾಗ್ತು. 5 ಗಂಟೆ ಸರಿ, 5:15 ನೇರ ನರ್ಕಕ್ಕೆ ಹೋಗು. ಬರ್ಲೇಬೇಡ. ಬಾಬು ನಿಂಗೊಂದು ಡೀಲ್ ತಂದಿದ್ದೀನಿ ನೋಡು. ನೀನು ಮುಗಿಸ್ಬೋದಾಗಿತ್ತಲ್ಲ. ನಂದು ಏನಿದ್ರು ಕೆರಿಯೋದು ಕಿತ್ಕೊಂಡು ಕಳ್ಸೋದು. ಈ ಕತ್ತರಿಸೋದು ಕುಯ್ಯೋದೆಲ್ಲ ನಿನ್ ಕೆಲ್ಸ. ಹೇಳಪ್ಪ ನಿನ್ ಸ್ಟೋರಿನಾ. ಸರ್, ನೆನ್ನೆ ನೈಸ್ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸೀಮಾ ಸತ್ಲು ಅಂತ ಟಿವಿ ನ್ಯೂಸ್ ಅಲ್ಲಿ ತೋರಿಸಿದ್ರಲ್ಲ, ಅವಳು ನನ್ನ ತಂಗಿ ಸರ್. ಅದಕ್ಕೆ ಆದ್ರೆ ಅವಳು ಸತ್ತಿದ್ದು ಆಕ್ಸಿಡೆಂಟ್ ಇಂದ ಅಲ್ಲ ಸರ್. ಮತ್ತೆ ಸರ್, ಅವತ್ತು ಗಂಡಿನ ಮನೆಯವರು ಬಟ್ಟೆ ಕೊಡಿಸ್ಬೇಕು ಅಂತ ಶಾಪಿಂಗ್ ಕರ್ಕೊಂಡು ಹೋಗಿದ್ರು ಸರ್. ನೋಡಿ, 4 ವೀಲರ್ಗೆ 2 ವೀಲರ್ ಚಮಕ ಡಾನೆ ದಬಾಯ್ಸ. ಕಮಾನ್ 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 ಏನೋ ಮರಿ, ಗಾಡಿ ಜೊತೆ ಹೆಜ್ಜೆ ಇದ್ರೆ ನಮಗೆ ಚಮಕ. ಔಟ್ಡೋರಲ್ಲೇ ಈ ಕತೆ, ಇನ್ನಿಂಡೋರಲ್ಲೇ ಬಾ. ನಾನು ಒಂದು ಆಟ ತೋರಿಸ್ತೀನಿ. ಏನ್ ಮುಖ ನೋಡ್ತಾ ಇದೀಯಾ? ಯಾ ಬರಲೇ ಕಿರಿತೀಯಾ? ಬಾ ಬಾ ಬಾ. ಸರ್ ಸರ್, ನಂಗೆ ನ್ಯಾಯ ಬೇಕು ಸರ್. ಸರ್ ಪ್ಲೀಸ್ ಸರ್, ನಿನ್ನೆಯಿಂದ ನಮ್ಮ ತಾಯಿ ಊಟ ಮಾಡಿಲ್ಲ ಸರ್. ಪ್ಲೀಸ್ ಸರ್. ಲೆಲೆಲೆ, ನಿಂದೇನ್ ಕಣ್ಣ ಕನ್ನಂಬಾಡಿ ಕಟ್ಟೆನಾ? ಅಲ್ಲ, ನೆನ್ನೆಯಿಂದ ಒಂದೇ ಸಮ ಅಳ್ತಾನೆ ಇದ್ದಾನೆ ಬಾಬು. ನೋವನ್ಮರ್ಥಕರಾಗೋದಕ್ಕೆ ನಮ್ಮಲ್ಲಿ ಬಹಳಷ್ಟು ಜನ ಕಣ್ಣೀರನ್ನೇ ಅವಲಂಬಿಸಿರೋದು. ಥ್ಯಾಂಕ್ ಯು ಸರ್. ಈಗ ನಾನು ಇನ್ನೇನು ಬಯಸ್ತೀಯಾ? ಶಿಕ್ಷೆ ಆಗ್ಬೇಕು. ಪೊಲೀಸ್ ಹತ್ರ ಹೋದ್ರೆ ಅವರೇ ಇವನ್ ಹತ್ರ ಬರ್ತಾರೆ. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ನಾನು ನೋಡ್ತೀನಿ. ಸ್ವಲ್ಪ
1 2 3 4 ಮೂಳೆ ಎಲ್ಲೋ ಬೆಳಗ್ಗೆ ಬಂದಾಗ್ರು 4 ಗೆಜ್ಜೆ ಸೌಂಡ್ ಕೇಳಿಸ್ತು, ಹಂಗೆ ಅಭ್ಯಾಸ ಆಗ್ಬಿಟ್ಟ. ಲಜ್ಜೆ ಕೆಟ್ಟವನು. ಆ ಬಾಲ್ಯದ ಗೆಳತಿ ಮಾಯಂಗಿನಿ ಮಾಲಾನ ಹುಡ್ಕೊಂಡೇನಾದ್ರು ಹೋಗ್ಬಿಟ್ಟ? ಹೋಗಿರ್ಬೋದು. ನಾನು ಬೆಳಗ್ಗೆಯಿಂದ ಹುಡುಕ್ತಾನೆ ಇದ್ದೀನಿ. ಇಲ್ಲಿ ಇಷ್ಟೊಂದು ಜನ ಹುಡುಗಿರಿದ್ದಾರೆ. ಇಷ್ಟು ಜನ ಹುಡುಗಿರಲ್ಲಿ ಯಾರು ನಂಡು ಮಾಲ ಅಂತ ಕಂಡುಹಿಡಿಯೋದು?